ಗುಡ್. ಸುಮ್ಮನೆ ತುಳಿಯೋದಲ್ಲ. ಹಾಂ ಓಕೆ ಮೇಡಮ್, ಹಂಗೆ ಹಾಗೆ ಮಾಡಿ. ಚಪಾತಿ ನೀನು ನಾದಲ್ವಲ್ಲ? ನಾನೇ ನಾದದು. ಇದೆಲ್ಲ ಪ್ರತಿಯೊಂದು ಹೆಜ್ಜೆನು ಪ್ರತಿಯೊಂದು ಪ್ರಾಸೆಸ್ ಮಣ್ಣನ್ನ ತೆಗೆದು ಕೆಳಗೆ ಹಾಕೋದಿರ್ಬೋದು, ಮತ್ತೆ ಬಂದು ಅದನ್ನ ಈ ಒಂದು ವೀಲ್ ಮೇಲೆ ಹಾಕಿ ಮತ್ತೆ ಹದ ಮಾಡಿ ಅದನ್ನ ತಿರುಗಿಸಿ ಅದನ್ನ ಮಾಡ್ತಾ ಮಾಡ್ತಾ ಅದು ಸ್ಲೋ ಆಗ್ಬಿಡುತ್ತೆ. ಅದನ್ನ ಮತ್ತೆ ಒಟ್ಟು ತೆಗೆದು ಅದನ್ನ ತಿರುಗಿಸ್ಬೇಕು. ಹಾಂ ಓಕೆ ಮೇಡಮ್ ಹೇಳಿರಿ ಜೋರಾಗಿ ಹೇಳಿರಿ ಸ್ವಲ್ಪ. ಎರಡು ಕೈ ಫ್ರೆಶ್ ಆಗಬೇಕು, ಹಾಗೆ ಒತ್ತಬೇಕು. ಇಷ್ಟೇ ಸ್ಟ್ರೆಂತ್ ಇರೋದು ಸರ್. ಏನಾಗಲ್ಲ, ಬಂದು ಸಾಕು. ಫಸ್ಟು ನೀರು ಹಾಕೋಬೇಕು. ನೀರು ಹಾಕೊಂಡು ಹೋದ್ರೆ ಕಿತ್ತೋಗಬೇಕು. ಒಟ್ಟಿಗೆ ಪ್ರೆಸ್ ಮಾಡಿ ಸುಹಾಸ್. ಏನ್ ಚಂದನೇ ಹುಡುಗ, ಎಷ್ಟು ಚಂದ ಮಾಡ್ತಾ ತಿರುಗ್ಸದ ವೀಲು. ಹೇಳಿರಿ ಮೇಡಮ್. ಬೆಂಗಳೂರಲ್ಲಿ ಕಾಸು ಕೊಟ್ಟು ಫೇಶಿಯಲ್ ಮಾಡಿಸ್ಕೊತಿಲ್ಲ ತಗೋ. ಕಾಸು ಕೊಟ್ಟು ಯಾಕೆ ಫೇಶಿಯಲ್ ಮಾಡಿಸ್ಕೊತೀಯ? ನ್ಯಾಚುರಲ್ ಫೇಶಿಯಲ್ ಇದು ಸರ್. ದೇವರಾಣೆ, ಅದು ಹ್ಯಾಂಡು ಬ್ರೈನು ಸಿಂಕ್ ಆಗ್ತಾ ಇಲ್ಲ. ನೀವೇ ತಿರುಗಿಸ್ಬಿಡಿ. ಬಟ್ಲು ಮಾಡ್ತಾರೆ ನಮ್ಮ ಯಜಮಾನ್ರು, ನಾನು ನೀರು ಹಾಕ್ತೀನಿ. ಇಷ್ಟೇ ಈಸಿ ಇದೆ. ಮಾಡ್ರಿ ಬಟ್ಲು. ಈಸಿ ಅಂತ ಹಂಗೆ ಮಾಡ್ಬಿಟ್ರಾ? ಹಾಂ ಸರ್. ಪರವಾಗಿಲ್ಲ, ಸೂಪರ್, ಚೆನ್ನಾಗಿ ಕಲ್ತಿದ್ದೀರಾ. ಇದನ್ನ ಮದುವೆಗೆ ಹಾಲು ತುಪ್ಪ ಬಿಡಕ್ಕೆ ಅಂತ ಬಳಸ್ತಾರೆ. ಹೌದು. ಇಲ್ಲೊಂದು ಓಲ್ ಹಾಕ್ಬಿಟ್ಟು ಇದನ್ನ ಮಾಡ್ಕೊಡ್ತೀನಿ. ಹೇಗೆ ಅನಿಸ್ತು ಸರ್ ಇದು? ತುಂಬಾ ಚೆನ್ನಾಗಿ ಅನಿಸ್ತು. ಮಾಡಿರಲ್ಲ ಮಣ್ಣು ಹದ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳುವಂಥ ಒಂದು ಅನುಭವ ಸರ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಮ್ಗೆ ಈ ತರದ್ದೆಲ್ಲ ಸ್ಕಿಲ್ಸ್ ಇಲ್ವಲ್ಲ ಅಂತ ನಮ್ಮೇಲೆ ನಮ್ಗೆ ಬೇಜಾರಾಗತ್ತೆ. ಏನೋ ಸುಮ್ಮನೆ ಸಿಟಿಲಿ ಬೆಳೆದ್ಬಿಡ್ತೀವಿ, ಏನು ಕಲಿಯಲ್ಲ. ಈ ತರ ಸ್ಕಿಲ್ಸ್ ಯಾವ್ದು ಇರಲ್ಲ. ಪರಿಸರಕ್ಕೆ ಹತ್ರ ಇರೋಂಥದ್ದು ಇದೆಲ್ಲ ನಮ್ಗೆ ಯಾವ್ದು ಬರೋದೇ ಇಲ್ಲ. ಸೊ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಇವತ್ತು ನೀವು ಮಾಡಿಸ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೋ ಕಷ್ಟ ಬಿದ್ದು ಏನೋ ಮಾಡಿ ಒಂದು ಚಿಕ್ಕ ಮಡಕೆ ನಾವು ಮಾಡಿದ್ವಿ. ಆ ಶೇಪ್ ನ ಬಿಸಿಲಲ್ಲಿಟ್ಟು 5 ದಿನ 6 ದಿನ ಅದನ್ನ ಒಣಗಿಸ್ಬೇಕಂತೆ. ಆ 5 ದಿನ 6 ದಿನ ಬಿಸಿಲು ಇರ್ಬೇಕು. ಮತ್ತೆ ಅದನ್ನ ತಗೊಂಡೋಗಿ ಒಂದು ದೊಡ್ಡ ಒಲೆ ರೀತಿ ಮಾಡ್ಕೊಂಡಿದ್ದಾರೆ. ಅದನ್ನ ಜೋಡಿಸಿ ಇವರು ಬೆಂಕಿ ಹೊಡ್ಬೇಕು. ಬನ್ನಿ, ನಾನಿವಾಗ ಮಡಕೆನಲ್ಲೇನೆ ನಿಮಗೆ ಅಡುಗೆ ಮಾಡ್ಕೊಡ್ತೀನಿ. ಇವತ್ತು ನಾನು ಮಾಡೋ ಅಡುಗೆ ರುಚಿ ನೋಡಿ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನೀವು ಹೇಳ್ಕೊಟ್ಟಿದ್ದು.